ಹಾಯ್ ಗೈಸ್, ಇವತ್ತು ನಾನು ಮುರುಮೀನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ನಾನು ಪೇಟೆಗೆ ಹೋಗಿದ್ದೆ, ಮುರುಮೀನು ತೊಗೊಂಬಂದಿದ್ದೇನೆ. 1 kg ಮುರುಮೀನಿಗೆ 150 ರೂಪಾಯಿ ಇಲ್ಲಿ ಮಂಗಳೂರಲ್ಲಿ. ಇವಾಗ ತೊಗೊಂಬಂದು ಇವಾಗ ಕ್ಲೀನ್ ಮಾಡ್ತಿದ್ದೇವೆ. ಈ ಥರ ನೋಡಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಬೇಕು. ನಾನು ಅಮ್ಮ ಸೇರಿಕೊಂಡು ಕ್ಲೀನ್ ಮಾಡ್ಕೊತಿದ್ದೇವೆ. ಮುರುಮೀನು ಈ ಥರ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಫಸ್ಟಿಗೆ. ನೋಡಿ ಇವಾಗ ಮುರುಮೀನೆಲ್ಲ ಕ್ಲೀನ್ ಆಯಿತು, ರೆಡಿ ಆಯಿತು. ಇದನ್ನು ಇವಾಗ ಯಾವ ಥರ ಫ್ರೈ ಮಾಡಬೇಕು, ಯಾವ ಥರ ಮಸಾಲ ರೆಡಿ ಮಾಡ್ಕೊಬೇಕಂತ ತೋರಿಸ್ತೇನೆ. ಫಸ್ಟಿಗೆ ಇವಾಗ ಒಂದು ಮಣ್ಣಿನ ಪಾತ್ರೆ ತಗೊತ ಇದ್ದೇನೆ. ಆಮೇಲೆ ಇದಕ್ಕೆ ಸ್ವಲ್ಪ ಆಯಿಲು, ಆಮೇಲೆ ಸ್ವಲ್ಪ ಸಾಸಿವೆ. ನೋಡಿ ಇಷ್ಟು. ಇವಾಗ ಒಂದು ಸ್ವಲ್ಪ ಅದನ್ನು ಬಿಸಿ ಮಾಡ್ಕೊಬೇಕು. ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ತಿದ್ದೇನೆ. ಒಂದು ಈರುಳ್ಳಿ, 1 ಟೊಮೆಟೊ, 3 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ ತಗೊಂಡಿದ್ದೇನೆ. ಇದು ಚೆನ್ನಾಗಿ ಕಟ್ ಮಾಡಿಕೊಂಡು ಆಮೇಲೆ ಇದನ್ನು ಇಷ್ಟು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಬೇಕು. ಇವಾಗ ಇಲ್ಲಿ ಇದು ಸ್ವಲ್ಪ ಕುದಿ ಬಿಸಿ ಆಗಿದೆ, ಮಿಕ್ಸ್ ಮಾಡ್ಕೊತಿದ್ದೇನೆ. ಸ್ವಲ್ಪ ಕಲರ್ ಬರಬೇಕು. ಇದು ಕಲರ್ ಬಂದ ತಕ್ಷಣ ಇದಕ್ಕೆ ಈ ಕಟ್ ಮಾಡಿದಂತಹ ತರಕಾರಿ ಏನಿದೆ ಅದನ್ನೆಲ್ಲ ಹಾಕ್ತಿದ್ದೇನೆ. ನೋಡಿ ಇದು ಚೆನ್ನಾಗಿ ಕಲರ್ ಬರಬೇಕು. ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಆಮೇಲೆ ಇದಕ್ಕೆ ಬೇಕಾದ ಮಸಾಲೆ ರೆಡಿ ಮಾಡ್ಕೊಂಡಿದ್ದೆ. ಇದನ್ನು ಚೆನ್ನಾಗಿ ಮಸಾಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಮಸಾಲ ಹಾಕ್ತಿದ್ದೇನೆ. ಇದು ಚೆನ್ನಾಗಿ ಕುದಿಸ್ಬೇಕು. ಕುದಿ ಬಂದ ಮೇಲೆ ಮೀನು ಹಾಕಬೇಕು. ಒಂದು ಕುದಿ ಬಂದ ಮೇಲೆ ಮೀನು ಹಾಕಿ. 3 ಮೀನನ್ನು ಹಾಕ್ತಿದೆ ನೋಡಿ. ಈ ಥರ ಚೆನ್ನಾಗಿ ಕುದಿ ಬರಬೇಕು. ಈ ಕುದಿ ಬಂದು ಆಮೇಲೆ ಉಪ್ಪು ಹಾಕ್ಬೇಕು. ಇದಕ್ಕೆ ಸ್ವಲ್ಪ ಚೆನ್ನಾಗಿ ಎಳಿಬೇಕು ಉಪ್ಪು ಮೀನಿಗೆ. ಆಮೇಲೆ ಇವಾಗ ನೋಡಿ ಚೆನ್ನಾಗಿ ಕುದೀತಿದೆ. ಮುಚ್ಚಳ ಇಡಬಾರ್ದು. ಕುದಿಬೇಕಾದ್ರೆ ಮೀನಿಗೆ ಆ್ಯಕ್ಚುಲಿ ಮುಚ್ಚಳ ಇಡಲೇಬಾರ್ದು. ಕುದಿಬೇಕಾದ್ರೆ ಚೆನ್ನಾಗಿ ಬರುತ್ತೆ ಇನ್ನು ಟೇಸ್ಟು. ಇವಾಗ ಚೆನ್ನಾಗಾಗಿದೆ, ರೆಡಿ ಆಯಿತು ಮೀನು. ಇನ್ನೇನು ಊಟ ಮಾಡೋದು. ಚೆನ್ನಾಗಿದೆ ಫಿಶ್ ಫ್ರೈ.